ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಏನಿದು ಫುಲ್ ಕತ್ಲೆ ಅಂತ ನೋಡ್ತಿದ್ದೀರಾ. ಈಗ ಟೈಮ್ ಬಂದ್ಬಿಟ್ಟು 4:35 ಆಗಿದೆ. ಸೊ ಇವತ್ತು ನಾನು ಡೇ ವ್ಲಾಗ್, ನಂದು ಮೇಕ್ ಓವರ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಂದು ಆರ್ಡರ್ ಬಂದ್ಬಿಟ್ಟು ನಾಗಮಂಗಲದಲ್ಲಿದೆ. ಫಸ್ಟ್ ಆರ್ಡ್ರು ಅಂದರೆ ನಾನು ಮೇಕಪ್ ಆರ್ಟಿಸ್ಟ್ ಹತ್ರ ಆ್ಯಸ್ ಎ ಏರ್ ಸ್ಟೈಲಿಸ್ಟ್ ಆಗು ಕೂಡ ವರ್ಕ್ ಮಾಡ್ತೀನಿ. ಸೊ ನಾನು ಅಲ್ಲಿ ಹೇರ್ ಸ್ಟೈಲಿಸ್ಟಾಗಿ ವರ್ಕ್ ಮಾಡಾದ್ಮೇಲೆ ನೆಕ್ಸ್ಟ್ ನಂದು ಮೇಕಪ್ ಆರ್ಡರ್ಸ್ ಇದೆ 2. ಸೊ ಅಲ್ಲಿ ಹೋಗಬೇಕು. ಇವತ್ತು ನನ್ನ ಡೇ ಹೇಗಿರುತ್ತೆ ಅಂತ ನೀವು ನೋಡಿ ಬನ್ನಿ, ಹೋಗೋಣ. ಆ್ಯಕ್ಚುಲಿ ಆಲ್ರೆಡಿ ಟೈಮ್ ಆಗಿದೆ, ಬೇಗ ಬನ್ನಿ ಅಂತಿದ್ದಾರೆ. ಹೋಗೋಣ ಬನ್ನಿ. ಗೊತ್ತಾ ಫ್ರೆಂಡ್ಸ್, ಆ್ಯಕ್ಚುಲಿ ಸ್ಯಾರಿ ಪ್ಲೇಟಿಂಗ್ ಕೊಟ್ಟಿದ್ರು, ಅದನ್ನೇ ಮರೆತು ಹೋಗ್ತಾ ಇದ್ದೀನಿ. ನಾನು ಯಾವಾಗಲೂ ಎಲ್ಲಾದರೂ ಹೋಗ್ಬೇಕಾದ್ರೆ ಏನಾದರೂ ಮರೆಯೋದೇ ಒಂದು ಕೆಲಸ ಆಗಿಬಿಟ್ಟಿದೆ. ಇವಾಗ ಮತ್ತೆ 10 ನಿಮಿಷ ಲೇಟ್ ಆಗಿದೆ, ಓಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಂದು ಡೇ ವ್ಲಾಗಲ್ಲಿ ನನ್ನ ಫ್ರೆಂಡ್ ನವ್ಯ ಕೂಡ ಇರ್ತಾಳೆ. ಸೊ ಅವಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಶೀಸಿರೆ ನವ್ಯ ಇವತ್ತು ನನ್ನ ಜೊತೆ ಇವರು ಇರ್ತಾರೆ. ಹಾಯ್ ಮಾಡೆ. ಹಾಯ್. ಏನು ಗೊತ್ತಾ, ನನ್ನ ಸುಂದು ಹೇಳೋಣ, ನೀವು ಮಾತ್ರ ನೀವು ಬರೋದು ಲೇಟು, ನಿಂತಿರೋದು ಲೇಟು, ನನ್ನಂತೂ ವೆಯ್ಟ್ ಮಾಡಿಸಿ ಸಾಕು ಮಾಡ್ತಾಳೆ. ಇವ್ರಿಗೆ ಆಡಿರೋದು ನಾನು 4:30ಗೆ ರೆಡಿ ಹೋಗ್ಬಿಟ್ಟಿರ್ತೀನಿ, ಇವ್ರು ಬಂದು 4 ಕಾಲಿಗೆ. ಲೇಟ್ ಆಯ್ತು ಫ್ರೆಂಡ್ಸ್. ಅದೇನೋ ಫ್ರೆಂಡ್ಸ್, ನಾನು ಬೇಗ ಹೋದ್ರೆ ಅದು ಒಪ್ಪಲ್ಲ. ನಮಗೆ ನಾವೇ ಫಿಕ್ಸ್, ಇವ್ರು ಬರಲ್ಲ, ಇವ್ರು ಬರೋದು ಲೇಟು ಅಂತ. ಬಟ್ ನಾನು ಬೇಗ ರೆಡಿ ಆಗ್ಬಿಟ್ಟು ಯಾವಾಗಲೂ ಇವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಇವ್ರು ಬರೋದೇ ಲೇಟ್ ಯಾವಾಗ. ಅದು ಯಾರು ಕಾಯ್ತಾರೆ ಬೈದಲೆ, ಅವರೇ ಬೆಸ್ಟ್, ಅವ್ರನ್ನೇ ತಾನೇ ಬೆಸ್ಟ್ ಫ್ರೆಂಡ್ಸ್ ಅನ್ನೋದು. ಆಕ್ಚುಲಿ ಬೈಬೇಕು ಅನ್ಕೋತೀನಿ, ಅಯ್ಯೋ ನಾನು ಬೇಗ ಹೋಗ್ತೀನಿ ಅಂತ. ಬ್ಯೂಟಿಫುಲ್ ಮುಖ ನೋಡ್ಬಿಟ್ಟು ಅವಳಿಗೆ ಬೈಬೇಕು ಅಂತ ಏನಿಲ್ಲ, ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ ಅಷ್ಟೇ ಚಿಕ್ಕ ವಯಸ್ಸಿಂದ, ಇನ್ನೇನಿಲ್ಲ ಅಷ್ಟೇ. ಸ್ಟ್ರಾಂಗರ್ ಏನು ಇದ್ರಲ್ಲ ಹಂಚಲ್ಲ ಫ್ರೆಂಡ್ಸ್. ನಾಯಿ ನೋಡ ಎದ್ರಕೊಂಡ್ಬಿಟ್ಟಿಲ್ಲ. ಸ್ಟಾರ್ಟ್ ಆಗಿದೆ ಅಲ್ವಾ, ಕಂಟಿನ್ಯೂ ಮಾಡ್ತೀನಿ. ನೀವು ನೋಡಿದ್ದೆ ನನ್ನ ಯೂಟ್ಯೂಬ್ ಏನು ಅಪ್ಲೋಡ್ ಮಾಡ್ಬಿಟ್ಟಿದ್ಯಾ? ಮಾಡಿರೋದೇ ಎಲ್ಲ ಕಂಟೆಂಟ್ಸ್ ಏನಿಲ್ಲ, ವಿಡಿಯೋ ಮಾಡ್ತಾಳೆ, ಆಮೇಲೆ ಏನು ಚೆನ್ನಾಗಿಲ್ಲ ಅಂದ್ಬಿಟ್ಟು ಹಾಕಲ್ಲ ಅಷ್ಟೇ. ಚೆನ್ನಾಗಿಲ್ಲ. ಮಳೆ ಬಂದು ಮೈಸೂರು ಬಂದಿತ್ತು, ಮಳೆ ಬಂದು ಹಾಳಾಗ್ಬಿಟ್ಟು ಚೆನ್ನಾಗಿದೆ. ಅವ್ರು ಚೆನ್ನಾಗಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಹೇರ್ ಸ್ಟೈಲ್ ಬಂದಿತ್ತು. ಇವಾಗ ಟುವರ್ಡ್ಸ್ ಕೆಂಚನಹಳ್ಳಿಗೆ ಹೋಗ್ತಿದ್ದೀವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. 7ಗೆ ಬರ್ತೀನಿ ಅಂದ್ಬಿಟ್ಟು 7:30. ಹೆಂಗ್ ಮಾಡಕ್ಕೆ ಒಂದು ಟೈಮ್ ಆಗಿಬಿಡುತ್ತೆ. ಇವಾಗ ಅಲ್ಲಿ ಮುಗಿಸಿ ನೆಕ್ಸ್ಟ್ ಬಸ್ರಾಳಿಗೆ ಹೋಗಬೇಕು. ಬನ್ನಿ ಹೋಗೋಣ. So then, why? ಮೇಕಪ್ ಮುಗಿಸ್ಕೊಂಡು ಇವಾಗ ಬಸ್ರಾಳ್ ಕಡೆ ಹೋಗ್ತಿದ್ದೀವಿ. ತುಂಬ ಟೈಮ್ ಆಗಿಬಿಟ್ಟಿದೆ. 8 ಗಂಟೆ, 8:30 ಹೊರಡೋಣ ಅಂದ್ಕೊಂಡ್ರೆ 9 ಆಗ್ತಿದೆ.
ನಮ್ಮೂರಿಂದನೇ ನಾವು ಬಸ್ ಚೆನ್ನಾಗಿಲ್ಲ, ಟೈಮ್ ಬೇರೆ ಆಗ್ಬಿಟ್ಟಿದೆ. ನಮ್ಮೂರು ರೋಡು ಚೆನ್ನಾಗಿಲ್ಲ, ಧೂಳು ಲೇಟ್ ಆಗಿರೋದು, ಸೌಂಡು. ನಮ್ಮ ಅಕ್ಕ ಮಕ್ಕಳು ಹೋಗಿದ್ದಾಳೆ, ಮೇಕಪ್ ದುಡ್ಡೆಲ್ಲ ಸರ್ವಿಸ್ ಮಾಡಕ್ಕೆ ನಮ್ಮ ಅಕ್ಕ ನೋಡ್ಬೇಕು, ಗಾಡಿಯಿಂದ ಕರ್ಕೊಂಡು ಬರ್ತಾಳೆ. ಗಾಡಿ ಇಸ್ಕೊಂಡು ಚೆಂದ ಇದೀನಲ್ಲ. ಅಯ್ಯೋ ಅಕ್ಕ, ನಂದೇನೋ ತಪ್ಪಿಲ್ಲ ಅಕ್ಕ, ಈ ವಿಡಿಯೋ ನೋಡ್ತೀರ ಕ್ಷಮಿಸ್ಬಿಡು. ನಾವೇನೇ ಫಾಸ್ಟ್ ಅಯ್ಯಪ್ಪ, ನಾನೇ ಸ್ಲೋಗೆ ಹೋಗು ಅಂತ ಹೇಳ್ತಿರೋದು, ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಬ್ಲಾಕಲ್ಲಿ. ಜಸ್ಮಿತಾ ಎಲ್ಲ ಅವನು ಬಾಯ್, ಟೈಮ್ ಆಗದೆ ಎಲ್ಲ ಅವನು ಬಾಯ್ ಬಾಯ್ ಅವನು ಜಸ್ಮಿತ್. ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್, ಹುಚ್ಚುಚ್ಚಿ ಬಾಯ್. ನೋಡಿ ಬಂದು ಎಲ್ಲೇನೋ ಅಡ್ಡಾಡಿ ಇಟ್ಕೊಂಡು ಇಲ್ಲಿಂದ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ನಾವು ಬಸ್ನೊಳಗೆ ಹೋಗೋಷ್ಟರಲ್ಲಿ. ಹೋಗ್ಬೇಕು ಇವಾಗ ಫಾಸ್ಟಾಗಿ. ಫೈನಲಿ ಬಂದ್ವಿ, ಅಕ್ಕ ಪೈಡ್ ಹೋಯ್ತು. ಸೊ ನಾವಿವಾಗ ಥರ್ಡ್ ಲೊಕೇಶನಿಗೆ ಬಂದ್ವಿ. ಬಂದ್ಬಿಟ್ಟು ನಾಷ್ಟ ಮಾಡ್ತಿದ್ದೀವಿ. ಹಾಯ್ ಫ್ರೆಂಡ್ಸ್, ಇವಾಗ ಇಲ್ಲಿ ಮೇಕ್ ಓವರ್ ಆಗಿದೆ. ಇವಾಗ ಟೈಮ್ ಬಂದು 12:23. ಆ್ಯಕ್ಚುಲಿ ಒಂದು ಅರ್ಧ ಗಂಟೆ ಆಯಿತು, ಆವಾಗಲೇ ಮುಗೀತು. ಅರ್ಧ ಗಂಟೆ ಆಯಿತು, 11:30 ಮುಗೀತು. ಇಷ್ಟವರೆಗೂ ಫೋನ್ ಯೂಸ್ ಮಾಡ್ಕೊಂಡು ಕೂತಿದ್ವಿ. ಅಂದರೆ ಸೆಕೆಂಡ್ ಸ್ಯಾರಿನ ಡ್ರೇಪ್ ಮಾಡಿಬಿಟ್ಟು ಹೋಗಬೇಕು. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೀವಿ, ಎಲ್ಲೋದ್ರೂ ವೆಯ್ಟ್ ಮಾಡಿಸ್ತಾರೆ. ಕೂತಿದ್ದೀವಿ ಇವಾಗ. ನವ್ಯ, ಹೆಂಗಿತ್ತು ಡೇ? ನವ್ಯ 4 o'clock ಗೆದ್ದು ಇವಾಗ ಏನೋ ಒಂದು ವಿಷಯಕ್ಕೆ ವೆಯ್ಟ್ ಮಾಡ್ತಿದ್ದಾಳೆ ನವ್ಯ. ಅರ್ಥ ಆಗ್ತಿಲ್ವ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ ಅಂತ. ಸೊ ಫ್ರೆಂಡ್ಸ್ ನೋಡಿ, ಮೇಕಪ್ ಆರ್ಟಿಸ್ಟ್ಗಳಿಗೆ ವೆಯ್ಟ್ ಮಾಡಬೇಕು, ಟೈಮ್ ಸರಿಯಾಗಿ ಹೋಗ್ಬೇಕು ಫ್ರೆಂಡ್ಸ್. ಬಟ್ ನಂಗೆ ಟೈಮ್ ಸೆನ್ಸೇ ಇಲ್ಲ, ಯಾವಾಗ ನೋಡು ಲೇಟ್. ಬಟ್ ಇಲ್ಲಿ ಲೇಟಾಗಿ ಬಂದರೂ ನನ್ನ ಕೆಲಸ ಮಾಡ್ತೀನಿ. ನಾನು ಲೇಟಾಗಿ ಹೋಗೋದ್ರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಫ್ರೆಂಡ್ಸ್ ಇದ್ರವರೆಗೂ. ಆ ಥರ ನೋಡ್ಕೊಂಡು ಬಂದಿದ್ದೀನಿ. ಎಷ್ಟೇ ಲೇಟ್ ಆದರೂ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತೀನಿ. ಏನಂತೀರ ನಾವೇ ಇದ್ರ ಬಗ್ಗೆ? ಹೌದು, ಒಪ್ಕೊಳ್ಳೋ ಮಾತೆ. ನಮ್ಮನ್ನ ವೆಯ್ಟ್ ಮಾಡಿಸ್ತಾಳೆ, ಬಟ್ ಕರೆಕ್ಟ್ ಟೈಮ್ಗೆ ಕರ್ಕೊಂಡು ಹೋಗ್ತಾಳೆ ಅಷ್ಟೇ. ಬಟ್ ಟೈಮ್ ಸೆನ್ಸ್ ಅನ್ನೋದೊಂದಿಲ್ಲ ಇಲ್ಲ. ಬಟ್ ನಂದು ಏನೇ ಕೆಲಸ ಮಾಡಿದ್ರು ಕರೆಕ್ಟಾಗಿ ಆಗಿರುತ್ತೆ. ನನ್ನಿಂದ ಲೇಟ್ ಆಯಿತು ಅಂತ ಅದು ನೆಗೆಟಿವ್ ಏನೂ ಬಂದಿಲ್ಲ. ಗೊತ್ತು ಕೂಡ ಲೇಟ್ ಅಲ್ಲ. ಏನಂದ್ರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ರೆಡಿ ಆಗ್ಬಿಟ್ಟು ಮನೆ ಹತ್ರ ಹೋಗಿದ್ದೀನಿ. ಅದನ್ನ ಯಾವಾಗ ಒಂದ್ಸಲ ಹೇಳಿದೆಲ್ಲ, ಅದು ಹಾಕಿಲ್ಲ. ಇದನ್ನ ಹಾಕಿದ್ರೆ ನಿಮ್ಮ ಅದೃಷ್ಟನೂ ನಮ್ಮ ಅದೃಷ್ಟನೂ ಗೊತ್ತಿಲ್ಲ. ಈ ಥರ ಎಷ್ಟು ಬ್ಲಾಗ್ ಮಾಡ್ತಾಳೆ ಅಂದರೆ ಒಂದೂ ಹಾಕಲ್ಲ. ಏನು ಗೊತ್ತಾ, ನಾನು ವ್ಲಾಗ್ ಮಾಡಬೇಕು ಅಂತ ಎಷ್ಟೊಂದು ಟ್ರೈ ಮಾಡ್ತೀನಿ. ಬಟ್ ಲಾಸ್ಟ್ ಟೈಮ್ ನಾವು ಮೈಸೂರಿಗೆ ಹೋದಾಗ ವ್ಲಾಗ್ ಮಾಡಿದ್ದೆ. ಬಟ್ ಏನಂದರೆ ಅಷ್ಟು ಏನು ಮಾತಾಡಿರಲಿಲ್ಲ, ನಾವು ಕಂಟೆಂಟ್ ಏನೂ ಸಿಗಲಿಲ್ಲ. ಏಕೆಂದರೆ ನನಗೂ ಸ್ವಲ್ಪ ಮುಜುಗರ ಇತ್ತು. ಮನೇಲಿ ಕೂತ್ಕೊಂಡು ಎಷ್ಟಾದರೂ ಮಾತಾಡೋದು ಮಾತಾಡ್ತೀನಿ, ಬಟ್ ಅದೇ ಥರ ನಾವು ರೋಡಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಹಂಗಾಗಿ ಮಳೆ ಬೇರೆ ಬಂದುಬಿಟ್ಟು ಏನೂ ಮಾತಾಡೋಕ್ಕೂ ಆಗಿಲ್ಲ ಕರೆಕ್ಟಾಗಿ, ಏನು ಅಲ್ಲಿ ಶೂಟ್ ಕೂಡ ಮಾಡೋಕ್ಕಾಗಿಲ್ಲ. ಮತ್ತು ಹಿಂಗೆ ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು, ಆಲ್ರೆಡಿ ಮುಜುಗರ ಸ್ಟಾರ್ಟ್ ಆಗಿಬಿಡ್ತಿತ್ತು ರೋಡಲ್ಲಿ. ಆಲ್ಮೋಸ್ಟ್ ನಾವು ರೋಡಲ್ಲೇ ಓಡಾಡಿರೋದು ಮೈಸೂರಲ್ಲಿ. ಹಾಗಾಗಿ ನಾವು ಹಾಕಲಿಲ್ಲ, ಜಾಸ್ತಿ ಮಾತಾಡಿಲ್ಲ ಅಂತ. ಸೊ ಈ ವ್ಲಾಗ್ ಹಾಕ್ತೀನಿ ನಾನು. ನೋಡೋಣ, ನಮ್ಮ ನವ್ಯನಿಗೋಸ್ಕರ ಆದರೂ ನನಗೋಸ್ಕರ ಹಾಕ್ಬೇಡ, ನಿಂಗೋಸ್ಕರ ಹಾಕೋ.
ನನಗೋಸ್ಕರ ಯಾಕೆ ಆಗ್ತೀಯ ನಂದ ಯೂಟ್ಯೂಬ್ ಚಾನಲ್ ಅಷ್ಟೊಂದು ಬಂದಿದೆಯಲ್ಲ ಬ್ಲಾಗಲ್ಲಿ. ನಾನು ಬಂದಿದ್ದೀನಿ ಅಂತ ಹೋದ್ಸಲನೂ ಬಂದಿದ್ದೆ ನಾನು. ಹಾಕಿಲ್ಲ ಯಾಕೆ ಹಾಕಿಲ್ಲ? ಅವಾಗ ಇನ್ನೂ ಚೆನ್ನಾಗಿದೆ ಬರ್ಡೇಲಿ. ಹೌದು ಫ್ರೆಂಡ್ಸ್, ಅವಾಗ ಇನ್ನೂ ಚೆನ್ನಾಗಿರೋ ಸಖತ್ತಾಗಿ ರೆಡಿ ಬೇರೆ ಆಗಿದೆ. ಅವಾಗಲೇ ಹಾಕಿಲ್ಲ, ಇವಾಗ ಹಾಕೇನು ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್. ನಮ್ಮ ನವ್ಯ ಹೆಂಗಿದ್ರು ಸೂಪರ್ ಆಗಿರ್ತಾಳೆ. ಬಟ್ ಇವಾಗ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಡಲ್ ಫೇಸ್ ಆಗಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗೋಳೆ. ಯಾರು ಮತ್ತೆ ಹತ್ರ ಹೊಟ್ಟೆ ಹಸಿತಿಲ್ಲ ಫ್ರೆಂಡ್ಸ್, ಯಾರು ಹಸಿಯೋ ಥರ ಮಾಡ್ಕೊತಿದ್ದೀವಿ. ಬಿಕಾಸ್ ಆಫ್ ದಟ್ ಹೇಳ್ತೀವಿ ಏನು ಅಂತ. ಫ್ರೆಂಡ್ಸ್, ಫೈನಲಿ ನಮ್ಮ ಮೇಕ್ ಓವರ್ ಮುಗೀತು. ಸೊ ಇವತ್ತು ಫೈನಲಿ 3 ಆರ್ಡರ್ಸ್ ಇದೆ. 3 ಆರ್ಡರ್ಸ್ ಕೂಡ ಮುಗೀತು. ಸೊ ಇವಾಗ ನಾವು ನಮ್ಮ ಫ್ರೆಂಡ್ ಪುಂಡು ಮನೆಗೆ ಹೋಗ್ತಿದ್ದೀವಿ. ಅವರು ಮನೆ ಇಲ್ಲೇ ಇರೋದು, ಅಂದರೆ ನೆಕ್ಸ್ಟ್ ಊರೇ ಅವ್ರ ಊರು. ಸೊ ಅವ್ರ ಊರ ಮೇಲೆ ಹೋಗಬೇಕು. ಸೊ ಹಾಗಾಗಿ ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರ ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಮ್ಮ ಮನೆಗೆ ಹೋಗಿ ಮಲ್ಕೊಳ್ಳೋದೆ. ಬನ್ನಿ ಅವ್ರ ಮನೆಗೆ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ಇವಳೆ ಫ್ರೆಂಡ್ಸ್ ಪುಂಡು ನಾವು ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ಯಾರೋ ದಾರಿ ತಪ್ಪಂದ್ಬಿಟ್ಟಾರ ನಮ್ಮ ಮನೆಗೆ. ಹಂಗಾರೆ ಬರೀ ಹೋಗೋಣ ಮೇಡಮ್. ಇಲ್ಲಿ ಪುಂಡೂರ್ ಮನೆಗೆ ಹೆಂಗೆ ಹೋಗೋದು ಮೇಡಮ್? ಅಂತ ನಮ್ಮ ಊರಲ್ಲಿ ಯಾರು ಇಲ್ವಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಳ ಹೆಸರು ಪುಂಡು. ಪುಂಡು ಏನು ಸಮಾಚಾರ? ಏನೇನು ಮಾಡಿದ್ಯಾ ನಮಗೋಸ್ಕರ? ಮುದ್ದೆ ಸಾರು ಅನ್ನ. ಆಮೇಲೆ ಏನು ಅಂದೆ ಉಪ್ಪು ಸಾರು. ಏನು ಅಂದೆ ಅವಾಗ? ನುಗ್ಗೆ ಸೊಪ್ಪು ಸಾರು. ಯಾವಾಗಲೂ ಏನು ಅಂದೆ? ನುಗ್ಗೆ ಸೊಪ್ಪು ಸಾರು. ನಮ್ಮ ನವ್ಯ ಪಾಪ ಅಷ್ಟೊತ್ತಿನ ಕಾಯ್ಕೊಂಡು ಬಂದೋಳು. ಹೊಸಸಿ ನೋಡು ಫೋನ್ ಕೊಟ್ಟು ಕನೆಕ್ಟ್ ಇದೆ, ನಿದ್ದೆ ಇಲ್ಲ. ನಾನು ಹಂಗೆ ಕಾಣ್ತಿದ್ದೆ, ಫೋನ್ ನೋಡೋಕೆ ಥರ ಕಾಣ್ತಿದ್ದೆ. ಅದು ನನಗೆ ಏನು ಅನಿಸ್ತಾ ಇಲ್ಲ. ಕಣ್ಣಲ್ಲಿ ನಿಂತಿದ್ದೆ. ತೋರಿಸು. ಅಳ್ತಾ ಇದ್ದೀನಿ. ಅದು ಕಣ್ಣು ಬಂದಲ್ವಾ, ಅದಕ್ಕೆ ನೋಡಿ ಫ್ರೆಂಡ್ಸ್, ಅಳ್ತೋಳೆ ನವ್ಯ. ಅದಕ್ಕೆ ಹಂಗೆ ಆಗ್ತಾ ಇದೆ. ಅಳ್ಬಿಡ ಬಿಡು, ಆಯ್ತು. ನಿನ್ ಬಿರಿಯಾನಿ ಅಂತ ಹೇಳಿಲ್ವಲ್ಲ, ಅದಕ್ಕೆ ಅಳ್ತಾರದವಳು. ನೋಡಿ ಫ್ರೆಂಡ್ಸ್, ನಮಗೋಸ್ಕರ ಇರ್ತೀವಿ ಇವತ್ತು. ನಿಜವಾಗ್ಲೂ ಇಸ್ಕೊಬಿಡೋಣ ಇವತ್ತು, ಒಂದು ದಿನ ಇಸ್ಕೊಳ್ಳೋಣ. ನಮಗೂ ಬೇಜಾರಾಯ್ತು. ನೀನೇ ಬಂದ್ಬಿಡು ನಮ್ಮ ಮನೆಗೆ, ಆಯ್ತಾ? ಏನಿದು ಏನದು ಇನ್ನೊಸೆ ಹಾಕೆ? ನೋಡಿ ಫ್ರೆಂಡ್ಸ್, ಎಲ್ಲ ಅರ್ಧಂಬರ್ಧ ಮಾಡಿ ಇವಾಗ ಹಾಕ್ತೋಳೆ. ನಾನು ಮತ್ತೆ ಹೊರತು ಅವಾಗಿಂದ ಹಾಕೊಂಡು ನಾನು ಬರ್ತೀನಿ ಅಂತ ಕಾಯ್ತಾ ಇನ್ನೊಂದು ಸ್ವಲ್ಪ ಮಟ್ಟ ಹಾಕೆ. ಸಾಕಿಷ್ಟು ಜಾಸ್ತಿ ಹ್ಯಾಂಡ್ ವಾಶ್ ಮಾಡ್ಕೊಡಲ್ಲ? ನೋಡಿ ಫ್ರೆಂಡ್ಸ್, ಹ್ಯಾಂಡ್ ವಾಶ್ ಮಾಡಲ್ಲ, ಏನಿಲ್ಲ. ಗಮ್ಮಂತೈತೆ ನೋಡಿ. ಎಕ್ಸೋ ಸೋಪ್ ಸೋಪಲ್ಲೆಲ್ಲ ತಿನ್ನಿಸ್ತೀಯ ನಮಗೆ. ಸೆಕೆ ಆಯ್ತಲ್ವ ನಿಮಗೆ? ಕುಳ್ಳಿ ಫ್ರೆಂಡ್ಸ್ ಇಡು, ನಮ್ಮ ಟೀಮಲ್ಲಿ ಕುಳ್ಳಿ ನೋಡಿ ಫ್ರೆಂಡ್ಸ್. ಇಷ್ಟವರೆಗೂ ನಿದ್ದೆ ಇಲ್ಲದೆ ಏನು ಇಲ್ಲದೆ ಟಯರ್ಡ್ ಆಗಿರೋದಕ್ಕೆ ನಮ್ಮ ಕುಳ್ಳು ಬಿಸಿ ಕಮೆಂಟ್ ಮಾಡ್ಕೊಂಡು ಇಲ್ಲ ಫ್ರೆಂಡ್ಸ್, ಇವನಂತೂ ಹತ್ತು ಸಾಕಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬಿರಿಯಾನಿ ಇಲ್ಲ ಅಂತಷ್ಟು ಕಣ್ಣಲ್ಲಿ ನೀರು ಸುರಿಸ್ಬಿಟ್ಟಿದ್ದಾಳೆ. ಇವತ್ತು ಪಪ್ಪಾಸ್ವಾಮಿ ಬೆಟ್ಟಕ್ಕೆ ಪ್ಲಾನ್ ಆಯ್ತಾ? ಪ್ಲಾನ್ಸ್ ಮಾಡೋದು, ನಾನೆಲ್ಲ ಎಲ್ಲಿಗೂ ಹೋಗಲ್ಲ. ನಾನು ಅದಕ್ಕೆ ಒಂದು ವಿಡಿಯೋನ ಇಟ್ಕೊಂಡಿದ್ದೀನಿ. ಅದೇ ನಾವು 5 ಜನ ಇರೋ ಫೋಟೋನ ಎಲ್ಲ ಕಡೆಗೂ ಮೇಘಾಲಯ, ಹಿಮಾಲಯ ನಾವಂತೂ ಎಲ್ಲೂ ಹೋಗಲ್ಲ. ಅಟ್ಲೀಸ್ಟ್ ವಿಡಿಯೋ ನೋಡ್ಕೊಂಡಾದ್ರೂ ಇಲ್ಲೆಲ್ಲ ಹೋಗಿದ್ದೀವಿ ನಾವು. ಹಿಮಾಲಯಕ್ಕೆ ಇಲ್ಲಿರೋ ಪಕ್ಕದಲ್ಲಿರೋ ಇದಕ್ಕೆ ಹೋಯ್ತಾಳೆ, ಹಿಮಾಲಯಕ್ಕೆ ಹೋಯ್ತಾಳೆ. ಹೋಗ್ತೀವಿ ಒಂದಲ್ಲ ಒಂದಿನ, 1 ಡೇ ಅಲ್ಲ, ಸಾರಿ ಡೇ 1 ಅಲ್ಲ, 1 ಡೇ.
ಮಾಡ್ತೀನಿ ಬರೀ ನಾನು ಹತ್ರ ಹೋಗ್ತೀನಿ. ಹೋಗ್ಬಿಟ್ಟು ಬಾ. ಆಲ್ ದ ಬೆಸ್ಟ್. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡು, ನಾವು ನೋಡ್ಕೊಂಡು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಪ್ರೀತಿಯಿಂದ ಮಾಡ್ತೀನಿ. ಆದರೆ ಅವ್ರ ಮನೆಗೆ ಹೋದಾಗ ಒಂದ್ಸಲಿ ನಂಗೆ ಏನು ಮಾಡ್ಕೊಡಲ್ಲ ಫ್ರೆಂಡ್ಸ್. ಅದು ನನಗೆ ಗೊತ್ತಾ, ಅವಳು ನಮ್ಮ ಮನೆಗೆ ಬಂದಾಗೆಲ್ಲ ನಾವು ಯಾವಾಗ ಮಾಡೋದು ರೊಟ್ಟಿ ಟೊಮೊಟೊ ಅದೊಂದೇ ಮಾಡ್ತಾರೆ ನನಗೆ. ಫ್ರೆಂಡ್ಸ್ ಯಾವಾಗಲೂ ಅವರಿಗೆ ಸ್ಪೆಷಲ್ ಅನ್ಸುತ್ತೆ, ಯಾವಾಗ ಫೇವ್ರೇಟ್ ಫುಡ್ ಮಾಡಿದಾಗಲ್ವ, ಅದಕ್ಕೆ ಅವ್ಳು ಫೇವ್ರೇಟ್ ಅಂತ. ನಾನ್ ವೆಜ್ ಕೂಡ ತುಂಬ ಫೇವ್ರೇಟ್. ಸರಿ ಬಿಡು, ನೆಕ್ಸ್ಟ್ ಹಬ್ಬ ಮಾಡ್ಕೊಡ್ತೀವಿ. ಅವರೆಲ್ಲ ನೋಡಿ ಫ್ರೆಂಡ್ಸ್ ಹೆಂಗಾಗೈತೆ ನಾನು ಎಷ್ಟು ಚೆನ್ನಾಗಿ ಮಾಮೂಲಿ ಇದ್ದಂಗೆ ಇದೆ. ಬಟ್ ಏನಂದ್ರೆ ಯಾರು ಓಡಾಡ್ತಿಲ್ಲ, ಖಾಲಿ ಖಾಲಿ. ಏನಂದ್ರೆ ನನಗೆ ನಾರ್ಮಲ್ ಅನ್ನೋಕ್ಕಿಲ್ಲ, ಬಿಜಿ 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 ಇರ್ತಿತ್ತು. ಬಿಜಿ ಬಿಜಿ ಅಂತ ನಿಮ್ಮ ಅಕ್ಕ ಏನಾಗಿದೆ ತಿಂದೆ ಅವ್ರ ಮನೆ ಹೋಗಿದ್ಯಾ, ಕಾಯ್ದವ್ರೆ ಅವರು ಬಾ ಬೇಗ ಅಂತ. ಅವ್ರ ಮನೆಯಲ್ಲೂ ಮಟನ್ ಕಬಾಬ್ ಇಲ್ಲ. ನಾಳೆನೂ ಇರ್ತಾರ ಅವರು. ಯಾವತ್ತು ನೆನ್ನೆ ಬಂದಿದ್ದ? ನೆನ್ನೆ ಬಂದಿದ್ದ ಅವರು. ಮತ್ತೆ ಇದು ಬಾರೆ ನಮ್ಮ ಮನೆಗೆ ಬಾ. ನೋಡಿ ಫ್ರೆಂಡ್ಸ್, ಆವಾಗಲೇ ನಮ್ಮ ನವ್ಯ ವೆಯ್ಟ್ ಮಾಡ್ತಿದ್ದಾಳೆ ಅಂತ ಹೇಳಿದ್ನಲ್ಲ. ನಾನು ವೆಜ್ ಅಪ್ಪ. ಬಿರಿಯಾನಿ ಚೆನ್ನಾಗಿ ತಿನ್ನೋದಂದ್ರೆ ತಿಂದುನೆ. ಆಯ್ತು, ಆಮೇಲೆ ನೋಡಿದ್ಯಾ, ನಾವು ಪಾರ್ಟಿಗೆ ಹೋದಾಗಲೆಲ್ಲ ಎಷ್ಟು ತಿಂತಾ ಇರ್ತಾರೆ. ನಾವೆಲ್ಲ ಟೇಸ್ಟ್ ಮಾಡಿ ಸುಮ್ಮನಾಗ್ತೀವಿ, ಬಟ್ ಖಾಲಿ ಮಾಡೋದಂತ ತಿನ್ನೋದು. ಬಟ್ ಏನ್ ಮಾಡೋದು, ನಾನು ತಿನ್ನೋದಿಲ್ಲ ಆ ಕಡೆ. ನಾವು ಅಷ್ಟೇ, ನಾನು ಅಷ್ಟೇ ತಿನ್ನೋದಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತಿನ್ನಲ್ಲ, ತಪ್ಪಾಗಲ್ಲ ಅಂದಿ ಥರ ಆಗೋಳು ನೋಡಿ ಫ್ರೆಂಡ್ಸ್, ಎಲ್ಲರನ್ನೂ ಆಡ್ಕೊಂಡು ನೋಡಿ ಫ್ರೆಂಡ್ಸ್. ಚೆನ್ನಾಗಿ ತಿಂತಾಳೆ ಅಂತ ಹೇಳಿ ನಾನು ಎಷ್ಟು ಸಣ್ಣ ಮಾಡ್ತಿದ್ದೆ. ಇವರೆಲ್ಲ ಕಣ್ಣು ಬಿದ್ದು ನಾನು ದಪ್ಪ ಆಗ್ತಿದ್ದೆ. ಇವರೇ ಕಾರಣ. ಆಲಕ್ಕೆ ಕರ್ರೋಡ್ ಮಾಡ್ತೀಯ, ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. ಕರ್ಕೊಂಡ್ಬಂದ್ಬಿಡ್ತಾರೆ. ನೋಡಿ ಫ್ರೆಂಡ್ಸ್, ನಮ್ಮನೇಲಿ ಮಕ್ಕಳು ನಂಗೆ ಹಿಡ್ಕೊಳ್ಳೋದು. ಬಿರಿಯಾನಿ ಊಟ ಫ್ರೆಂಡ್ಸ್ ನಮ್ಮ ಪುಂಡು ಮನೇಲಿ. ನವ್ಯ ಹ್ಯಾಪಿ ನೌ? ಫ್ರೆಂಡ್ಸ್, ಇವಾಗ ಪುಂಡು ಮನೆಯಿಂದ ಊಟ ಮಾಡ್ಕೊಂಡು ಹೊರಟ್ವಿ. ಬಸರಾಳ್ ಟೌನಿಗೆ ಬಂದ್ವಿ. ಮನೆಯಿಂದ ತಗೋಬಾ ಇದು ತಗೋಬಾ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಪ್ರಾವಿಷನ್ ಸ್ಟೋರಿಗೆ ಬಂದಿದ್ದೀವಿ. ನವ್ಯವ್ರು ಹೋಗಿದ್ದಾರೆ ತಗೊಂಡು ಬರೋಕ್ಕೆ. ಸೊ ನಾವು ಬಂದ್ವಿ ನಮ್ಮೂರಿಗೆ. ಇವಾಗ ನವ್ಯವ್ರನ್ನ ಬೀಳ್ಕೊಡುಗೆ ನಡೆಸ್ತಿದ್ದೀವಿ. ನನ್ನ ಕಣ್ಣೆಲ್ಲ ನೋಡ್ತಿದ್ದೆ. ಹೋಗಿ ಮಲ್ಕ. ಸೊ ನವ್ಯವ್ರು ಹೋಗ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡು ಅಡ್ವಾನ್ಸ್ ಆಗಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ದೆನ್ ಕಮೆಂಟ್ಸ್, ಲೈಕ್. ಎಲ್ಲಿ ಸಿಗ್ತೇನೆ. ಬಾಯ್ ಬಾಯ್, ತುಂಬ ಧನ್ಯವಾದಗಳು. ಓಕೆ, ಇಲ್ಲಿ ಫೈನ್. ಬಾಯ್ ಬಾಯ್. ಫೋನ್ ಕೊಡಿ. ಜಸ್ಮಿತ್ ಇಲ್ಲಿ. ಸೊ ಫ್ರೆಂಡ್ಸ್, ಈಗ ಸಂಜೆ ಆಗಿದೆ. ಈಗ ನಿದ್ದೆ ಮಾಡಿ ಎದ್ದು ನನ್ನ ಡೇ ವ್ಲಾಗ್ನ ಎಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಡೇ ಹೀಗಿತ್ತು, ಒಂಥರ ಚೆನ್ನಾಗಿತ್ತು. ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಬಟ್ ಏನಂದರೆ ನಾವು ಜಾಸ್ತಿ ಟ್ರಾವೆಲಿಂಗ್ ಇದ್ದಿದ್ದರಿಂದ ಸ್ವಲ್ಪ ವಾಯ್ಸ್ ಅಲ್ಲಲ್ಲಿ ಕೇಳಿಸಿಲ್ಲ. ಸೊ ಇಷ್ಟೊಂದು ವೀಡಿಯೋ ಎಲ್ಲ ರಿಮೂವ್ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್ ನಾಯ್ಸಿಂದ. ಸೊ ಇರೋವಷ್ಟು ವೀಡಿಯೋನ ಎಡಿಟ್ ಮಾಡಿದ್ದೀನಿ. ಸೊ ಹೀಗೆ ನಮಗೆ ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.